ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತು ನಾನು ರವೆ ಕೇಸರಿಬಾತ್ ಮಾಡ್ತಿದ್ದೀನಿ. ರವೆ ಕೇಸರಿಬಾತ್ ಎಲ್ಲರೂ ಗೊತ್ತಿರುತ್ತೆ, ಎಲ್ಲರೂ ಮಾಡ್ತಾರೆ. ಆದರೆ ಹಾಕೋ ಪದಾರ್ಥ ಅಳತೆ ಮಾಡೋ ರೀತಿಯಲ್ಲಿದೆ ಈ ಕೇಸರಿಬಾತ್ನ ರುಚಿ. ಒಂದ್ಸಲ ಈ ರೆಸಿಪಿನ ನೋಡಿ, ನಾನು ಹೇಳೋ ಅಳತೆ ಪ್ರಕಾರ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ನೀವೇ ನೋಡ್ತೀರಾ. ಒಂದು ಪ್ಯಾನ್ ತಗೊಂಡಿದ್ದೀನಿ. ನಾನಿಲ್ಲಿ 3/4 ಕಪ್ ತುಪ್ಪ ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ತುಪ್ಪ ಆಗೋಷ್ಟು ಮಾತ್ರ ಹಾಕ್ಕೊತಿದ್ದೀನಿ. ಮಿಕ್ಕಿದ ತುಪ್ಪನ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ನೀವು ಬೇಕಿದ್ದರೆ 1 ಕಪ್ ತುಪ್ಪ ಕೂಡ ತೊಗೊಬೋದು. ನಾನಿಲ್ಲಿ 3/4 ಕಪ್ ತುಪ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿ, ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು. ಇವಾಗ ಇದಕ್ಕೆ ನಾನು 1 ಕಪ್ ಅಷ್ಟು ಬಾಂಬೆ ರವೆನ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ರವೆ ಗೋಡಂಬಿನ ಕಲಸಿ ಫ್ರೈ ಮಾಡಬೇಕು. ಇದು ಲೈಟ್ ಗೋಲ್ಡನ್ ಕಲರ್ಗೆ ಬರಬೇಕು. ರವೆನ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ತಿನ್ನೋವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಾದರೂ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಗೋಡಂಬಿ ದ್ರಾಕ್ಷಿ ಜೊತೆಯಲ್ಲೇ ರವೆನ ಹುರ್ಕೊಬೇಕು, ಆವಾಗೇ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನನಗೂ ಇದೇ ಥರನೇ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದರಲ್ಲಿ 3 ಕಪ್ ಆಗೋಷ್ಟು ಬಿಸಿ ನೀರನ್ನ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು. ಇವಾಗ ಇದನ್ನು ಲೋ ಫ್ಲೇಮ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ನಾನು ತಗೊಂಡಿರ್ತಕ್ಕಂಥ ಅಳತೆಗಳು ಹೇಳ್ತೀನಿ. ನಾನು 1 ಕಪ್ ರವೆ ತಗೊಂಡಿದ್ದೀನಿ. 1 ಕಪ್ ರವೆಗೆ 1.5 ಕಪ್ ಆಗೋಷ್ಟು ಸಕ್ಕರೆ, 3/4 ಕಪ್ ಆಗೋಷ್ಟು ತುಪ್ಪ, 3 ಕಪ್ ಆಗೋಷ್ಟು ಬಿಸಿ ನೀರನ್ನ ತಗೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಗಟ್ಟಿಯಾಗಿದೆ. ನನಗೆ ಇಷ್ಟು ಮಾತ್ರ ಆಗೋದಕ್ಕೆ 4 ನಿಮಿಷ ಆಗಿದೆ. ಇವಾಗ ಇದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆನ ತಗೊತಿದ್ದೀನಿ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಸರಿ ಹೋಗುತ್ತೆ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಇವಾಗ ಸಕ್ಕರೆ ಎಲ್ಲ ಕರಗ್ತಿದೆ. ಇವಾಗ ಹಾಕ್ತೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿದ್ದೀರಲ್ಲ, ಫುಲ್ಲು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 4 ಏಲಕ್ಕಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಏಲಕ್ಕಿ ಪೌಡರ್ ಇದ್ದರೆ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೋಬೋದು. ಮಿಕ್ಕಿದಂಥ ತುಪ್ಪನ ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಮೇಲೆ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು, ಇವಾಗ ನೀವು ತುಪ್ಪ ಎಲ್ಲ ಮೇಲೆ ಬಂದಿದೆ. ನೀಟಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ರವೆಯಾಗಿ ಎಷ್ಟು ಚೆಂದ ಬಂದಿದೆ ಅಂತಂದ್ಬಿಟ್ಟು ಕೇಸರಿಬಾತು. ನನಗೆ ಈ ಅಳತೆ ಪ್ರಕಾರ ಮಾಡೋದಕ್ಕೆ ನನಗೆ 20 ನಿಮಿಷ ಟೈಮ್ ಹಿಡಿತು. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಬಂದಿದೆ ಅಂತಂದ್ಬಿಟ್ಟು ಕೇಸರಿಬಾತು. ನೀವು ನಾನು ಹೇಳ್ತಕ್ಕಂಥ ಅಳತೆ ಪ್ರಕಾರ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.